over 90 aspiring children from around 32 PM Shri schools, that is, Pradhan Mantri Schools for Rising India, across Bagalkot district stepped onto the 98-acre Spoko Sports School Chandargi campus and experienced where academic excellence meets sporting passion. These children visited our campus, which houses dedicated sports infrastructure for 16+ sports, as part of their sports exposure visit under the auspices of PM Shri Schools and Samagra Shikshana Kendra in Bagalkote district. As these children walked through the top-notch facilities at our campus, from sports grounds and swimming complex to indoor stadium and cycling velodrome, their mind and heart lit up with dream, inspiration and possibility. This visit wasn't just a tour, it was a glimpse into how dreams take shape on a campus built for champions as these children. ಶಾಲೆಗೆ ಬಂದಾಗ ಎಲ್ಲ ಆಟಗಳ ಬಗ್ಗೆ ಕೇಳಿದಾಗ ನನಗೂ ಎಲ್ಲರ ಥರ ಆಗಬೇಕು ಹಿಂಗೆ ಅನಿಸಿತು. ಮತ್ತು ಥ್ರೋಬಾಲ್, ವಾಲಿಬಾಲ್ ಎಲ್ಲರೂ ಪ್ಲೇಯರನ್ನು ನೋಡಿ ನನಗೂ ಆ ಥರ ಆಗಬೇಕೆನಿಸಿದೆ. ನನ್ನ ಹೆಸರು ಪ್ರಥಮ್. ಈ ಶಾಲೆ ನೋಡ್ರಿ ನಮ್ಮ ಶಾಲೆಯಾಗೂ ಇವೆಲ್ಲ ಇರಬೇಕಲ್ಲ ಅನಿಸ್ತೈತ್ರಿ. ಮತ್ತು ಇಲ್ಲಿ ಹುಡುಗರ ಮತ್ತು ಶಾಲೆ ಅದ ರೀ, ನಮ್ಮ ಶಾಲೆಗೂ ಇವೆಲ್ಲ ಬರ್ಬೇಕು. ಈ ಕುಸ್ತಿ ಮೈದಾನ ನೋಡಿದ್ದೀವಿ ರೀ, ಮಲ್ಲಕಂಬ ನೋಡಿದ್ದೀವಿ ರೀ, ಜಿಮ್ನಾಸ್ಟಿಕ್ ನೋಡಿದ್ದೀವಿ ರೀ. ನನ್ನ ಹೆಸರು ಲಕ್ಷ್ಮೀಬಾಯಿ ಮಾರಾಪುರ್. ಈ ಸ್ಕೂಲ್ ಚಂದ್ರಗಿ ಸ್ಕೂಲ್. ಇಲ್ಲಿ ತುಂಬ ಆಟಗಳು, ಮೈದಾನ ದೊಡ್ಡದಿದೆ, ಸ್ಕೂಲು ದೊಡ್ಡದಿದೆ. ಇಲ್ಲಿ ಆಟಗಾರ ತುಂಬ ಆಟಗಳಿದ್ದವು. ಥ್ರೋಬಾಲ್, ವಾಲಿಬಾಲ್, ಮಲ್ಲಕಂಬ, ಕುಸ್ತಿ ಎಲ್ಲ, ಸ್ವಿಮ್ಮಿಂಗ್ ಪೂಲು ಎಲ್ಲ ಆಟಗಳು ತುಂಬ ಚೆನ್ನಾಗಿದ್ದಾವೆ. ಇವು ನಮ್ಮ ಸ್ಕೂಲಲ್ಲಿ ಇರಬೇಕಂತ ಆಸೆ ಪಡ್ತೀನಿ. This visit was led by Ms. Renuka Kundargi, Bagalkote District Education Officer, DEO, Lakshman Jambagi, Assistant Project Coordinator, Samagra Shikshana Kendra, Bagalkote and other accompanying teachers and staff. Our CEO Jagdish Meti and Chief Coach Gopal Appinbal welcomed them and took on a tour of our campus. ಈ ದಿನ ನಾವು ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾ ಉಪಯೋಜನಾ ಸಮನ್ವಯಾಧಿಕಾರಿಗಳು ಬಾಗಲಕೋಟೆ, ಸಮಗ್ರ ಶಿಕ್ಷಣ ಕರ್ನಾಟಕದ ಅಡಿಯಲ್ಲಿ ಜಿಲ್ಲೆಯ 32 PM ಶ್ರೀ ಯೋಜನೆಯಡಿ ಶಾಲೆಗಳ ಒಂದು ಆಯ್ದ 94 ವಿದ್ಯಾರ್ಥಿನಿಯರನ್ನು ಮಾನ್ಯ ರಾಜ್ಯ ಯೋಜನಾ ನಿರ್ದೇಶಕರು, ಸಮಗ್ರ ಶಿಕ್ಷಣ ಕರ್ನಾಟಕ ಬೆಂಗಳೂರು ಇವರ ಆದೇಶದಂತೆ ಇಂದು ನಾವು ಕ್ರೀಡಾ ಕ್ಷೇತ್ರ ಅಧ್ಯಯನ ಭೇಟಿಗಾಗಿ ರಾಮದುರ್ಗ ತಾಲೂಕಿನ ಚಂದ್ರಗಿ ಕ್ರೀಡಾ ವಸತಿ ಶಾಲೆಗೆ ಭೇಟಿ ನೀಡಿದೆವು. ಇಲ್ಲಿ ಏನಂದ್ರೆ ನಾವು ಭೇಟಿ ನೀಡಿದಾಗ ಬರೀ ಕ್ರೀಡೆಗೆ ಮಹತ್ವವನ್ನು ಕೊಡ್ತಾರಂತ ನಾವು ತಿಳ್ಕೊಂಡಿದ್ದೆವು. ಆದರೆ ಇಲ್ಲಿ ಭೇಟಿ ನೀಡಿ ವಿದ್ಯಾರ್ಥಿನಿಯರು, ವಿದ್ಯಾರ್ಥಿಗಳು ಮತ್ತು ನಾವು ಮಾಹಿತಿಯನ್ನು ತೆಗೆದುಕೊಂಡಾಗ ಕ್ರೀಡೆಗಳ ಜೊತೆಗೆ ಇವರು ಶೈಕ್ಷಣಿಕವಾಗಿಯೂ ಸಹ ಬಹಳಷ್ಟು ಮಹತ್ವವನ್ನು ನೀಡುತ್ತಾರೆ. ನಾವು ಈಜುಕೊಳವನ್ನು, ಜಿಮ್ ರೂಮನ್ನು, ಅದೇ ರೀತಿಯಾಗಿ ಈ ಒಂದು ಔಟ್ಡೋರ್ ಗೇಮದ ವಿವಿಧ ಒಂದು ಇವೆಂಟ್ಸ್ಗಳನ್ನು ಪ್ರಾತ್ಯಕ್ಷಿಕವಾಗಿ ಅಬ್ಸರ್ವ್ ಮಾಡಿದೆವು. ಬಹಳಷ್ಟು ಏನಂದ್ರೆ ಗುಣಮಟ್ಟದ ಒಂದು ಕ್ರೀಡಾ ಸಾಮಗ್ರಿಗಳದಾವ. ಜೊತೆಗೆ ಏನಂದ್ರೆ ಮಕ್ಕಳಿಗೆ ಬಹಳಷ್ಟು ಉಪಯುಕ್ತಕಾರಿಯಾಗಿದೆ. ಅಂದ್ರೆ ಒಂದು ಒಳ್ಳೆಯ ಶಿಕ್ಷಣ ಪಡಿಬೇಕಾದ್ರೆ ಮೊದಲು ನಮ್ಮಲ್ಲಿ ಸದೃಢವಾದಂಥ ಒಂದು ದೇಹ ಇರಬೇಕು ಅನ್ನೋ ಒಂದು ಅಡಿಯಲ್ಲಿ ಮಕ್ಕಳಿಗೆ ಬಹಳಷ್ಟು ಉಪಯುಕ್ತಕಾರಿ ಐತಿ. ಜೊತೆಗೆ ಏನಂದ್ರೆ ನಾವು ಮತ್ತು ನಮ್ಮ ಜೊತೆ ಕರ್ಕೊಂಡಂಥವನ್ನು ಮಕ್ಕಳಿಗೆ ಊಟದ ಹಾಲಿಗೆ ಬಂದೆವು. ಊಟದ ಹಾಲಿನಲ್ಲಿ ಬಹಳಷ್ಟು ಒಂದು ನೀರಿನ ವ್ಯವಸ್ಥೆ, ವಾಶ್ರೂಮ, ಜೊತೆಗೆ ಏನಂದ್ರೆ ಒಂದು ಊಟದ ವ್ಯವಸ್ಥೆ, ಊಟದ ಒಂದು ಕುಳಿತುಕೊಳ್ಳುವ ಆಸನದ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಜೊತೆಗೆ ಏನಂದ್ರೆ ಈ ಒಂದು ಊಟ ಬಹಳಷ್ಟು ಸಫಿಷಿಯೆಂಟ್ ಆಗಿ
ಜೊತೆಗೆ ಬಹಳಷ್ಟು ಅತ್ಯುತ್ತಮವಾದಂಥ ಮೆನು, ಜೊತೆಗೆ ಒಂದು ವೆಜಿಟೇಬಲ್ಸ್ ಸಲಾಡ್ಸ, ಸ್ವೀಟ, ಭಾಳ ಒಂದು ಗುಣಮಟ್ಟದ ನಮಗೆ ಊಟವನ್ನು ನೀಡಿದರು. ಜೊತೆಗೆ ಏನಂದ್ರೆ ಇಲ್ಲಿ ಕೋಚ ಭಾಳಷ್ಟು ಏನಂದ್ರೆ ನಮ್ಮ ಮಕ್ಕಳಿಗೆ ಕ್ರೀಡೆಗೆ ಸಂಬಂಧಿಸಿದಂಥ ಅತ್ಯುತ್ತಮವಾದಂಥ ಮಾಹಿತಿಯನ್ನು ನೀಡಿದರು. ನಾವು ಏನೇ ಒಂದು ಕ್ರೀಡಾ ಕ್ಷೇತ್ರ ಅಧ್ಯಯನ ಅಂತ ಏನು ಒಂದು ಉದ್ದೇಶಗಳದಾವಲ್ಲ, ಆ ಉದ್ದೇಶಗಳು ನಮಗೆಲ್ಲ ಏನಂದ್ರೆ ಈ ಒಂದು ಕ್ರೀಡಾ ಶಾಲೆಗೆ ಬಂದು ವಿಸಿಟ್ ಕೊಟ್ಟಿವಲ್ಲ, ಒಟ್ಟು ಮಕ್ಕಳೇನೋ ಒಂದು ವೀಕ್ಷಣೆ ಮಾಡಿದ್ರಲ್ಲ, ಭಾಳ ಒಂದು ಖುಷಿಪಟ್ಟರು. ಈ ಒಂದು ಕ್ರೀಡಾ ಕ್ಷೇತ್ರ ಅಧ್ಯಯನದ ಒಂದು ಎಲ್ಲ ಉದ್ದೇಶಗಳು ನಮ್ಗೆ ಈಡೇರ್ಯಾವ. ಅದಕ್ಕೆ ಕ್ರೀಡಾ ಶಾಲೆಯ ಒಂದು ಮುಖ್ಯ ಶಿಕ್ಷಕರಿಗೆ, ಪ್ರಾಂಶುಪಾಲರಿಗೆ, ಅದೇ ರೀತಿ ವ್ಯವಸ್ಥಾಪಕರಿಗೆ, ಇಲ್ಲಿಯ ಒಂದು ಕೋಚ್ ಆಗಿರ್ತಕ್ಕಂಥ ಗೋಪಾಲ್ ಸರ್ ಹಾಗೂ ಇತರೆ ತರಬೇತುದಾರರಿಗೆ, ಸಿಬ್ಬಂದಿ ವರ್ಗಕ್ಕೆ, ನಮಗೆ ಅತ್ಯುತ್ತಮವಾದಂಥ ಒಂದು ಊಟವನ್ನು ಆಹಾರವನ್ನು ನೀಡಿರ್ತಕ್ಕಂಥ ಇಲ್ಲಿಯ ಒಂದು ಸಿಬ್ಬಂದಿ ವರ್ಗಕ್ಕೆ, ಅವರಿವರಲ್ಲಿ ಎಲ್ಲರಿಗೂ ನಾವೇನಂದ್ರೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಮತ್ತು ಭಾಳಷ್ಟು ಉಪಯುಕ್ತಕಾರಿಯಾಗೈತೆ, ಭಾಳ ಒಂದು ಯಶಸ್ವಿಯಾಗಿ ಒಂದು ಕ್ರೀಡಾ ಅಧ್ಯಯನ ಭೇಟಿ ಆಗೈತೆ ಅಂತೇಳಿ ಹೇಳ್ತು. ಮತ್ತೊಮ್ಮೆ ನಮ್ಮ ಒಂದು ಮಾನ್ಯ DDPI ಬಾಗಲಕೋಟೆಯವರ ಪರವಾಗಿ ಈ ಶಾಲೆಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. SPOCO is a residential boys institution for quality sports, school and PU education, founded in 1983 by Shri S.M. Kaluti to empower rural students through holistic growth in both education and sports, blending professional coaching with quality school education on a vast campus like ours.